ರೈತರಿಗೆ ಮಾಹಿತಿ ಇಲ್ಲದೆ 2 ರೂಪಾಯಿ ಕಡಿತ ಮಾಡುವ ಅಧ್ಯಕ್ಷರಿಗೆ ಧಿಕ್ಕಾರ. ರೈತರ ಹೆಸರಿನಲ್ಲಿ ಲೂಟಿ ಮಾಡುತ್ತಿರುವ ಅಧ್ಯಕ್ಷರಿಗೆ ಧಿಕ್ಕಾರ. ರೈತರ ಹೆಸರಿನಲ್ಲಿ ಲೂಟಿ ಮಾಡುತ್ತಿರುವ ಹಾಲು ಒಕ್ಕೂಟಕ್ಕೆ ಧಿಕ್ಕಾರ. ರೈತರನ್ನು ಬೀದಿಗೆ ತಳ್ಳುತ್ತಿರುವ ಹಾಲು ಒಕ್ಕೂಟಕ್ಕೆ ಧಿಕ್ಕಾರ. ವಸ್ತುಗಳ ಬೆಲೆ ಏರಿಕೆಯಾಗಿದೆ. ಮತ್ತೊಂದು ಕಡೆ ಕೃಷಿ ಕ್ಷೇತ್ರಕ್ಕೆ ಅವಶ್ಯಕತೆ ಇರುವ ರಸಗೊಬ್ಬರಗಳು, ಬಿತ್ತನೆ ಬೀಜ ಗಗನಕ್ಕೇರೈತೆ. ಇದಕ್ಕೆಲ್ಲ ತೈಲ ಬೆಲೆನೂ ಏರಿಕೆಯಾಗಿದೆ, ಅನಿಲನ ಬೆಲೆನೂ ಏರಿಕೆಯಾಗಿದೆ. ಇನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಜಗ್ಗಾಟ, ನರೇಗಾ ಮನರೇಗಾದಲ್ಲಿ ದುಡಿಯುವ ಕೈಗೆ ಕೆಲಸನೂ ಇಲ್ಲ. ಇಷ್ಟೆಲ್ಲಾ ಸಮಸ್ಯೆಗಳಿರುವಾಗ ಒಂದು ಲಕ್ಷಾಂತರ ಗ್ರಾಮೀಣ ಪ್ರದೇಶದ ರೈತ ಕೂಲಿ ಕಾರ್ಮಿಕರಿಗೆ ಸ್ವಾಭಿಮಾನದ ಬದುಕನ್ನು ನೀಡಿದಂತಹ ಹೈನೋದ್ಯಮದ ಕ್ಷೇತ್ರದ ಮೇಲೆ ಇಲ್ಲಿನ ಹಾಲು ಒಕ್ಕೂಟದ ಆಡಳಿತ ಮಂಡಳಿ ಮತ್ತು ಅಧಿಕಾರಿಗಳ ಕಣ್ಣು ಬಿದ್ದು ಸಂಪೂರ್ಣವಾಗಿ ಭ್ರಷ್ಟಾಚಾರದ ಒಕ್ಕೂಟವಾಗಿ ಮಾರ್ಪಡ್ತಾ ಇದೆ. ಅಬ್ಬರಿಸಿ ಬೆಬ್ಬರಿಸ್ತಾ ಇದ್ರು ಯಾರು, ಬಂಗಾರಪೇಟೆ ಶಾಸಕರಾದ ಎಸ್.ಎನ್. ನಾಣಸಮಣ್ಣವರು. ಹಾಲು ಒಕ್ಕೂಟದಲ್ಲಿ 200 ಕೋಟಿ ಆಗಿದೆ, 500 ಕೋಟಿ ಆಗಿದೆ ಅಂತೇಳಿ. ಆದ್ರೆ ಸಚಿವ ಸಂಪುಟ ಬದಲಾವಣೆ ಆಗ್ತಾ ಇದೆ, ಅಧಿಕಾರಕ್ಕಾಗಿ ಇಬ್ರು ಒಂದಾಗ್ಬಿಟ್ರು. ಇದು ಯಾವ ನ್ಯಾಯ? ನಾವು ಕೇಳ್ತಾ ಇದ್ದೀರಿ, ರೈತರೇ ಹೇಳಿ, ಎದ್ದೇಳಿ. ನಮ್ಮ ಸ್ವಾಭಿಮಾನದ ಬದುಕನ್ನು ಕಿತ್ತುಕೊಳ್ಳುತ್ತಿರುವ, ನಮ್ಮ ಬೆವರಿನ ಹಣೆಯನ್ನು ಕಿತ್ತುಕೊಳ್ಳುತ್ತಿರುವ, ನಮ್ಮ ಸಗಣಿಯನ್ನು ತಿನ್ನುತ್ತಿರುವಂತಹ ಹಾಲು ಒಕ್ಕೂಟದ ಭ್ರಷ್ಟಾಚಾರದ ವಿರುದ್ಧ ಸಿಡಿದು ನಿಲ್ಲಲು ಎದ್ದೇಳಿ. ಯಾಕಂದ್ರೆ ಇವತ್ತು ರೈತರಿಗೆ ಯಾರಿಗೂ ಮಾಹಿತಿ ಇಲ್ಲ. ಯಾವ ಡೈರಿಗೂ ಸರ್ಕ್ಯುಲೇಷನ್ ಕೊಟ್ಟಿಲ್ಲ. ವರ್ಷದ ಹಿಂದೆ ಏನು ಹಾಲು ಒಕ್ಕೂಟ ಇಲ್ಲಿನ ಆಡಳಿತ ಮಂಡಳಿ ಅಧಿಕಾರಿಗಳ ಸತ್ತಂತೆ, ಅವರ ಪಿತ್ರಾರ್ಜಿತ ಆಸ್ತಿ ಅಂತೆ, ಏನು ರೈತರೆಲ್ಲ ಬರ್ಕೊಟ್ಬಿಟ್ಟಿದಾರಂತೆ. ಅವರು 2 ರೂಪಾಯಿ ರೈತರಿಗೆ ದಾನವಾಗಿ ಕೊಟ್ಬಿಟ್ಟಿದಾರಂತೆ. 2 ರೂಪಾಯಿ ನಾವು ಏರಿಕೆ ಮಾಡ್ಬಿಟ್ಟಿದೀವಿ, ಇವತ್ತು ಅದನ್ನ ಇಳಿಕೆ ಮಾಡ್ತಾ ಇದೀವಿ ಅಂತೇಳಿ. ಯಾರಪ್ಪನ ಸತ್ತು ಅಲ್ಲ ಇದು, ಲಕ್ಷಾಂತರ ರೈತ ಕುಟುಂಬಗಳ ಸತ್ತು. ಅಲ್ಲಿನ ಆಡಳಿತ ಮಂಡಳಿ ಇರ್ಬೋದು, ಅಲ್ಲಿನ ಅಧಿಕಾರಿಗಳಿರ್ಬೋದು, ಯಾರು ಹಸುಗಳು ಕಟ್ಟಿಲ್ಲ, ಸಗಣಿ ಎತ್ತಿಲ್ಲ, ಗಂಜಲ ಎತ್ತಿಲ್ಲ. ಇವತ್ತು ಏರಿಕೆಯಾಗಿರುವ ಪಶು ಆಹಾರ ಮತ್ತೆ ಮೇವಿನ ಸಮಸ್ಯೆಯಿಂದ 1 ಲೀಟರ್ ಹಾಲು ಉತ್ಪಾದನೆ ಮಾಡ್ಬೇಕಾದ್ರೆ ಈ ಸಗಣಿ ಮೇಲೆ ನಾವು ಆಣೆ ಮಾಡಿ ಹೇಳ್ತಾ ಇದ್ದೀವಿ, ಖಂಡಿತವಾಗ್ಲೂ 33 ರೂಪಾಯಿ ಖರ್ಚು ಬರ್ತಾ ಇದೆ 1 ಲೀಟರ್ಗೆ. 36 ರೂಪಾಯಿ 15 ಪೈಸೆ ಹಾಲು ಒಕ್ಕೂಟ ಕೊಡ್ತಾ ಇತ್ತು. ಆದ್ರೆ ಈಗ 2 ರೂಪಾಯಿ ತೆಗೆಸಿದ್ರಿಂದ 34 ರೂಪಾಯಿ 15 ಪೈಸೆ ಇದೆ. ಅದರಲ್ಲಿ ಇವರು ಹಾಲು ಒಕ್ಕೂಟ ಎಷ್ಟು ಜಾಣ್ಮೆಯಿಂದ ಕೆಲಸ ಮಾಡ್ತಾರೆ ಗೊತ್ತಾ? 1 ರೂಪಾಯಿ ಅಭಿವೃದ್ಧಿ ಅಂತೇಳಿ ಕಡಿತ ಮಾಡ್ತಾ ಇದ್ದಾರೆ. ಆ ಅಭಿವೃದ್ಧಿ ಅಂತ 1 ರೂಪಾಯಿ ಕಡಿತ ಮಾಡಿದಾಗ ಏನಾಗ್ತದೆ ಅಂದ್ರೆ 10 ಲಕ್ಷ ಲೀಟರ್ ಹಾಲು ಬಂದ್ರೆ 10 ಲಕ್ಷ ರೂಪಾಯಿ. ಈಗ 2 ರೂಪಾಯಿ ಕಡಿತ ಮಾಡಿದ್ರೆ 10 ಲಕ್ಷ ಅಂದ್ರೆ 10 × 3 30 ಲಕ್ಷ ರೂಪಾಯಿ ಹಗಲು ದರೋಡೆ ಆಗ್ತಾ ಇದೆ. ನಾವು ಕೇಳ್ತಾ ಇರೋದು, ರೈತರ ಹೆಸರಿನಲ್ಲಿ ಅನ್ನ ತಿನ್ನೋದು ಬಿಟ್ಟು ಸಗಣಿ ತಿನ್ನುವಂತಹ ಆಡಳಿತ ಮಂಡಳಿಗೆ ದಯವಿಟ್ಟು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿ ಇವತ್ತು ತತ್ತರಿಸ್ತಾ ಇದ್ದೀರಿ. ನೀವೇನು ಒಪ್ಪಂದ ಮಾಡ್ಕೊಂಡಿದ್ದೀರಿ, ಘಾಟ್ ಒಪ್ಪಂದ ಅಲ್ಲ ಸ್ವಾಮಿ. ಇದು ಯಾವುದೇ ದೇಶಗಳ ಒಪ್ಪಂದ ಅಲ್ಲ. ಇದು ನಮ್ಮ ರೈತರ ಸ್ವಾಭಿಮಾನದ ಸಂಕೇತವಾದಂತಹ ಹಾಲು ಒಕ್ಕೂಟದಲ್ಲಿ 2 ರೂಪಾಯಿ ಏನು ಇಳಿಕೆ ಮಾಡಿದ್ದೀರಾ, ಈ ಕೂಡಲೇ ಅದನ್ನು ಏರಿಕೆ ಮಾಡಬೇಕು. ಪಶು ಆಹಾರ ಉಚಿತವಾಗಿ ನೀಡಬೇಕು. ಅದನ್ನು ಬಿಟ್ಟು ನೀವು ಹಾಲು ಒಕ್ಕೂಟವನ್ನು ದುರ್ಬಳಕೆ ಮಾಡಿಕೊಂಡು ಸಗಣಿ ತಿನ್ನುವಂತ ಕೆಲಸ ಮಾಡಬೇಡಿ ಅಂತೇಳಿ ಇವತ್ತು ಸಾಂಕೇತಿಕವಾಗಿ ಉಪ ಕಚೇರಿ ಮುಂದೆ, ಉಪ ವ್ಯವಸ್ಥಾಪಕ ಕಚೇರಿ ಮುಂದೆ ಮುಳಬಾಗ್ಲಿಂದ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಇದೇ ಹೋರಾಟನ ಮಂಗಳವಾರ ಕೋಲಾರ ಹಾಲು ಒಕ್ಕೂಟದಲ್ಲಿ ಸಗಣಿಯನ್ನೆಲ್ಲ ಹಾಕಿ ಕೋಳಿಗಳು, ಫಾರಂ ಕೋಳಿಗಳು ಎತ್ಕೊಂಡ್ಬಂದು ಬಿಟ್ಟು ನಾವು ಹೋರಾಟ ಮಾಡ್ತೀವಿ. ಯಾಕಂದ್ರೆ ಕೋಳಿ ಕೆಣಕ್ತಾ ಇರ್ತದೆ, ಅದರಲ್ಲಿ ಉಳುವ ಹುಟ್ಟೆಲ್ಲ ತಿನ್ನಾಕ್ಬಿಡ್ಲಿ. ಹಾಲು ಒಕ್ಕೂಟದಲ್ಲಿ ಭ್ರಷ್ಟಾಚಾರ, ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ಆಡಳಿತ ಮಂಡಳಿ ಹೋಗ್ಬಿಡ್ಲಿ. ಹಾಲು ಒಕ್ಕೂಟ ಉಳಿಲಿ. ನಮ್ಮ ಹಾಲು ಒಕ್ಕೂಟ ಉಳಿವಿಗಾಗಿ ಇಳಿಕೆ ಮಾಡಿರುವಂತಹ ಹಾಲಿನ ಬೆಲೆಯನ್ನು ಏರಿಕೆ ಮಾಡುವವರೆಗೂ ರೈತ ಸಂಘ ನಿರಂತರವಾಗಿ ಹೋರಾಟ ಮಾಡುವ ಎಚ್ಚರಿಕೆಯನ್ನು ನೀಡ್ತೇವೆ. ಈ ಒಂದು ಎಚ್ಚರಿಕೆಯನ್ನು ಮನಗೊಂಡು ಅಧ್ಯಕ್ಷರು ಕೂಡಲೇ ಇಳಿಕೆ ಮಾಡಿರುವ ಹಾಲಿನ ಬೆಲೆಗೆ ಏರಿಕೆ ಮಾಡ್ಬೇಕಂತ ಒತ್ತಾಯ ಮಾಡ್ತಾ ಇದ್ದೀವಿ.